ನಮಸ್ಕಾರ ಸ್ನೇಹಿತರೆ. ಒಬ್ಬ ಮಹಿಳೆಗೆ ಏಕೆ ಮಗನ ಭಾಗ್ಯ ಸಿಗುವುದಿಲ್ಲ? ಯಾಕೆ ಕೆಲವು ಮಹಿಳೆಯರು ಅಕಾಲದಲ್ಲಿ ವಿಧವೆಯರಾಗುತ್ತಾರೆ? ಯಾವ ಗುಣಗಳಿರುವ ಮಹಿಳೆಗೆ ಮರಣಾನಂತರ ಸ್ವರ್ಗದ ದ್ವಾರ ತೆರೆಯುತ್ತದೆ? ಈ 3 ರಹಸ್ಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ವತಃ ಶ್ರೀ ಮಹಾವಿಷ್ಣುವೇ ತಾಯಿ ಲಕ್ಷ್ಮಿಗೆ ಹೇಳಿದ್ದಾರೆ. ಮಗ, ಗಂಡ, ಸಂಪತ್ತು, ಸಂತೋಷ ಇವೆಲ್ಲವೂ ಕರ್ಮದ ಆಧಾರದಲ್ಲಿ ಸಿಗುತ್ತದೆ ಎಂದರೆ ಆ ರಹಸ್ಯವನ್ನು ಸ್ವತಃ ಶ್ರೀ ಮಹಾವಿಷ್ಣು ತಾಯಿ ಲಕ್ಷ್ಮಿಗೆ ಒಂದು ಕಥೆಯ ಮೂಲಕ ವಿವರಿಸಿದ ದಿನ. 3 ಲೋಕಗಳಲ್ಲೂ ಮೌನ ಆವರಿಸಿತ್ತು ಎಂದು ಪುರಾಣಗಳು ಹೇಳುತ್ತವೆ. ಇಂದು ನೀವು ಕೇಳಲಿರುವ ಈ ಕತೆ ಒಬ್ಬ ಸುಸಂಸ್ಕೃತ ಸೊಸೆಯ ಜೀವನವನ್ನು, ಒಬ್ಬ ದುರಾಸೆಯ ಅತ್ತೆಯ ಭಯಾನಕ ಅಂತ್ಯವನ್ನು ಹೇಳುತ್ತದೆ. ಸ್ನೇಹಿತರೆ, ಈ ಕಥೆಯನ್ನು ಕೊನೆಯವರೆಗೂ ಕಡ್ಡಾಯವಾಗಿ ಕೇಳಿ, ಏಕೆಂದರೆ ಕೊನೆಯ ಸಂದೇಶ ನಿಮ್ಮ ಬದುಕಿಗೆ ಅತ್ಯಂತ ಮಹತ್ವದ್ದು. ಒಮ್ಮೆ ಮಹಾಲಕ್ಷ್ಮಿಯವರು ಶ್ರೀ ಮಹಾವಿಷ್ಣುವಿನ ಪಾದಗಳನ್ನು ಒತ್ತುತ್ತಾ ಒಂದು ಪ್ರಶ್ನೆಯನ್ನು ಕೇಳಿದರು. ಪ್ರಭು, ನನ್ನ ಮನಸ್ಸಿನಲ್ಲಿ 3 ಸಂದೇಹಗಳಿವೆ. ನೀವು ಇಂದು ಅವುಗಳನ್ನು ನಿವಾರಿಸಿದರೆ ನನ್ನ ಮನಸ್ಸಿಗೆ ಬಹಳಷ್ಟು ಶಾಂತಿ ಸಿಗುತ್ತದೆ. ಶ್ರೀ ಮಹಾವಿಷ್ಣುವು ಉತ್ತರಿಸಿದರು, ಲಕ್ಷ್ಮಿ, ನೀವು ಹಿಂಜರಿಕೆ ಇಲ್ಲದೆ ನಿಮ್ಮ ಮನಸ್ಸಿನಲ್ಲಿರುವ ಸಂದೇಹಗಳನ್ನು ಕೇಳಬಹುದು. ನಾನು ಖಂಡಿತವಾಗಿಯೂ ನಿಮ್ಮ ಸಂದೇಹಗಳಿಗೆ ಉತ್ತರಿಸುತ್ತೇನೆ ಮತ್ತು ನಿಮ್ಮನ್ನು ತೃಪ್ತಿಪಡಿಸುತ್ತೇನೆ. ಆಗ ತಾಯಿ ಲಕ್ಷ್ಮಿ ಕೂಡ ಮಾತನಾಡಿ, ಪ್ರಭು, ಯಾವ ಮಹಿಳೆಗೆ ತನ್ನ ಅದೃಷ್ಟದಲ್ಲಿ ಮಗನಿಲ್ಲ? ದಯವಿಟ್ಟು ನನಗೆ ಹೇಳಿ. ಮತ್ತು ನನ್ನ 2ನೇ ಪ್ರಶ್ನೆ, ಯಾವ ಮಹಿಳೆ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುತ್ತಾಳೆ? ಮತ್ತು ನನ್ನ 3ನೇ ಪ್ರಶ್ನೆ, ಒಬ್ಬ ಮಹಿಳೆ ಯಾವ ರೀತಿಯ ಕೆಲಸ ಮಾಡಿದರೆ ಅವಳು ಮರಣದ ನಂತರ ಸ್ವರ್ಗವನ್ನು ಪಡೆಯುತ್ತಾಳೆ? ಆಗ ಭಗವಾನ್ ಶ್ರೀ ಮಹಾವಿಷ್ಣು, ಲಕ್ಷ್ಮಿ, ನೀವು ಸರಿಯಾದ ಪ್ರಶ್ನೆಗಳನ್ನು ಕೇಳಿದ್ದೀರಿ. ನಿಮ್ಮ ಈ 3 ಪ್ರಶ್ನೆಗಳು ಈ ಮಾನವರು ತಿಳಿದುಕೊಳ್ಳಬೇಕಾದದ್ದು ಸಹ ಬಹಳ ಮುಖ್ಯ. ಈ ಪ್ರಶ್ನೆಗಳಿಗೆ ಉತ್ತರಗಳು ಮಾನವ ಕಲ್ಯಾಣಕ್ಕೆ ಸಂಬಂಧಿಸಿವೆ. ಯಾವುದೇ ವ್ಯಕ್ತಿ ಗಮನವಿಟ್ಟು ಕೇಳುವ ವ್ಯಕ್ತಿಯು ಭೂಮಿಯ ಮೇಲೆ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಮರಣದ ನಂತರವೂ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಅವರು ಹೇಳುತ್ತಾರೆ. ಆದರೆ ಈ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ವಿಷ್ಣು ಲಕ್ಷ್ಮೀದೇವಿಗೆ ಹೇಳುತ್ತಾನೆ, ಲಕ್ಷ್ಮಿ, ಈಗ ನಾನು ನಿಮ್ಮ ಅನುಮಾನಗಳಿಗೆ ಬಹಳ ಪವಿತ್ರವಾದ ಕಥೆಯ ಮೂಲಕ ಉತ್ತರಗಳನ್ನು ಹೇಳುತ್ತೇನೆ. ಈ ಕಥೆಯ ಮೂಲಕ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಪಡೆಯುತ್ತೀರಿ. ಆದರೆ ನೀವು ಈ ಕಥೆಯನ್ನು ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಯಾರು ಈ ಕಥೆಯನ್ನು ಅರ್ಧಂಬರ್ಧ ಕೇಳಬಾರದು. ಈ ಕಥೆಯನ್ನು ಪೂರ್ಣ ಗಮನದಿಂದ ಕೇಳುವವರು 32 ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ. ವಿಷ್ಣು ಹೇಳಿದ್ದಾನೆಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಲಕ್ಷ್ಮಿ ತಕ್ಷಣ ಒಪ್ಪಿಕೊಂಡು ಈ ಕಥೆಯನ್ನು ಕೇಳಲು ಸಿದ್ಧಳಾದಳು. ಸ್ನೇಹಿತರೆ, ನೀವು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ವಿಷ್ಣು ಹೇಳುತ್ತಾನೆ, ಒಂದು ಕಾಲದಲ್ಲಿ ಒಂದು ಸಣ್ಣ ನಗರವಿತ್ತು. ಆ ನಗರದಲ್ಲಿ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದ. ಆ ವ್ಯಾಪಾರಿಗೆ 2 ಗಂಡು ಮಕ್ಕಳಿದ್ದರು. ಮದುವೆಗಳು ಆಗಿದ್ದವು. ಆ ವ್ಯಾಪಾರಿಯ ಮನೆಯಲ್ಲಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ವ್ಯಾಪಾರಿಯ ಹೆಂಡತಿ ಮತ್ತು ಅವನ ಹಿರಿಯ ಮಗ ತುಂಬಾ ದುಷ್ಟರಾಗಿದ್ದರು. ವ್ಯಾಪಾರಿಯ ಹೆಂಡತಿ ಯಾವಾಗಲೂ ತನ್ನ ಹಿರಿಯ ಸೊಸೆಯನ್ನು ತುಂಬಾ ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿದ್ದಳು. ಆದರೆ ಅವಳು ತನ್ನ ಕಿರಿಯ ಸೊಸೆಯನ್ನು ಕೀಳಾಗಿ ಕಾಣುತ್ತಿದ್ದಳು. ಮತ್ತೊಂದೆಡೆ ಈ ಕಿರಿಯ ಸೊಸೆ ತುಂಬಾ ಒಳ್ಳೆಯ ಸ್ವಭಾವವನ್ನು ಹೊಂದಿದ್ದಳು. ಅವಳು ದೇವರಲ್ಲಿ ನಂಬಿಕೆ ಹೊಂದಿದ್ದಳು ಮತ್ತು ಸದ್ಗುಣಶೀಲ ಮಹಿಳೆಯಂತೆ ಬದುಕುತ್ತಿದ್ದಳು. ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಬಹಳ ಎಚ್ಚರಿಕೆಯಿಂದ ಪೂರ್ಣಗೊಳಿಸಿ ಮತ್ತು ಪ್ರತಿಯೊಂದು ಕೆಲಸವನ್ನು ಚೆನ್ನಾಗಿ ಮಾಡುವ ಏಕೈಕ ವ್ಯಕ್ತಿ ಅವಳು. ಅಷ್ಟೊಂದು ಒಳ್ಳೆಯ ಗುಣಗಳು. ಇದರ ಹೊರತಾಗಿಯೂ ಅವಳ ಅತ್ತೆ ಅವಳನ್ನು ಹಲವು ರೀತಿಯಲ್ಲಿ ಹಿಂಸಿಸುತ್ತಿದ್ದಳು. ಅವಳನ್ನು ದೈಹಿಕ ಹಿಂಸೆಗೆ ಒಳಪಡಿಸುತ್ತಿದ್ದರು ಮತ್ತು ಅವಳು ನೋಡಿದಾಗಲೆಲ್ಲ ಅವಳನ್ನು ಅವಮಾನಿಸುತ್ತಿದ್ದರು. ಅವಳು ಹೀಗೆ ಮಾಡುವುದರ ಹಿಂದೆ ಒಂದು ದೊಡ್ಡ ಕಾರಣವಿತ್ತು. ಅಂದರೆ ಹಿರಿಯ ಸೊಸೆಗೆ ಒಬ್ಬ ಮಗನಿದ್ದನು, ಆದರೆ ಕಿರಿಯ ಸೊಸೆಗೆ ಒಬ್ಬ ಮಗಳಿದ್ದಳು. ಹೆಣ್ಣು ಮಗುವಿನ ಕಾರಣದಿಂದಾಗಿ ಈ ವ್ಯಾಪಾರಿಯ ಹೆಂಡತಿ ತನ್ನ ಕಿರಿಯ ಸೊಸೆಯನ್ನು ಅವಮಾನಿಸುತ್ತಿದ್ದಳು. ಶ್ರೀ ಮಹಾವಿಷ್ಣು, ಈಗ ನಾನು ಚಿಕ್ಕ ಸೊಸೆಯ ಕಥೆಯನ್ನು ಹೇಳುತ್ತೇನೆ. ಇದು ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರಿಸುತ್ತದೆ ಎಂದನು. ಯಾವ ರೀತಿಯ ಮಹಿಳೆ ಮಗನಿಗೆ ಜನ್ಮ ನೀಡುತ್ತಾಳೆ? ನಿಮ್ಮ ಮೊದಲ ಪ್ರಶ್ನೆ. ವ್ಯಾಪಾರಿಯ ಹೆಂಡತಿ ಅವಳು ಮೊದಲಿನಿಂದಲೂ ತುಂಬಾ ದುಷ್ಟಳಾಗಿದ್ದಳು. ಅವಳು ತನ್ನ ಅತ್ತೆಯನ್ನು ಸಹ ತುಂಬಾ ನೋಯಿಸುತ್ತಿದ್ದಳು. ಈಗ ಅವಳು ತನ್ನ ಚಿಕ್ಕ ಸೊಸೆಯನ್ನು ನೋಯಿಸುತ್ತಿದ್ದಾಳೆ. ಈ ಚಿಕ್ಕ ಸೊಸೆಯ ಹೆಸರು ಸುಕನ್ಯಾ. ಅವಳ ಅತ್ತೆ ಸುಕನ್ಯಾಳನ್ನು ಪೀಡಿಸುವುದರಲ್ಲಿ ಬಹಳ ಆನಂದವನ್ನು ಪಡೆಯುತ್ತಿದ್ದರು. ಸುಕನ್ಯಾ ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತನ್ನ ಎಲ್ಲ ಮನೆ ಕೆಲಸಗಳನ್ನು ಮಾಡುತ್ತಾಳೆ. ದಿನವಿಡೀ ತನ್ನ ಕೆಲಸಗಳನ್ನು ಮುಗಿಸುತ್ತಿದ್ದಳು. ರಾತ್ರಿ ಮಾತ್ರ ಮಲಗುತ್ತಿದ್ದಳು. ಎಲ್ಲಾ ಕೆಲಸಗಳನ್ನು ಅವಳಿಗೆ ಹೇಳಿ ಮಾಡಿಸುತ್ತಿದ್ದಳು. 1 ನಿಮಿಷ ವಿಶ್ರಮಿಸಲು ಬಿಡುತ್ತಿರಲಿಲ್ಲ. ಕಿರಿಯ ಸೊಸೆ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಿದ್ದಳು. ಆಹಾರವನ್ನು ತಯಾರಿಸುವಾಗ ಕಿರಿಯ ಸೊಸೆ ಯೋಚಿಸಲು ಪ್ರಾರಂಭಿಸಿದಳು. ಅದು ಏನು, ನಾನು ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತೇನೆ, ಆದರೆ ನನ್ನ ಜೀವನವು ಸಂತೋಷವಾಗಿಲ್ಲ. ಈ ಕಷ್ಟಗಳು ಯಾವಾಗ ಕೊನೆಗೊಳ್ಳುತ್ತವೆ? ಸುಕನ್ಯಾ ತನ್ನ ಮನಸ್ಸಿನಲ್ಲಿ ಚಿಂತೆ ಮಾಡುತ್ತಿದ್ದಳು. ಆದರೆ ಆ ಕ್ಷಣದಲ್ಲಿ ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳುತ್ತದೆ.
ಅತ್ತೇನೆ ಬಂದಿರಬೇಕೆಂದು ಸುಕನ್ಯಾ ಭಯದಿಂದ ಹೋಗಿ ಬಾಗಿಲು ತೆರೆಯುತ್ತಾಳೆ. ಒಬ್ಬ ಭಿಕ್ಷುಕನನ್ನು ನೋಡುತ್ತಾಳೆ. ಭಿಕ್ಷುಕ ಬ್ರಾಹ್ಮಣ ಸುಕನ್ಯಾಳನ್ನು ಆಶೀರ್ವದಿಸಿ ಹೊಟ್ಟೆ ತುಂಬಾ ಊಟ ಹಾಕುವಂತೆ ಮತ್ತು ಹಾಗೆ ಮಾಡಿದರೆ ಅವಳ ಎಲ್ಲ ಸಮಸ್ಯೆಗಳು ಮತ್ತು ನೋವುಗಳು ದೂರವಾಗುತ್ತವೆ ಎಂದು ಹೇಳುತ್ತಾನೆ. ಬ್ರಾಹ್ಮಣನ ಮಾತುಗಳನ್ನು ಕೇಳಿದ ಸುಕನ್ಯಾ, ನಾನು ಈ ಬ್ರಾಹ್ಮಣನಿಗೆ ಊಟ ಹಾಕಿದರೆ ನನ್ನ ಅತ್ತೆ ಬಂದರೆ ನನ್ನನ್ನು ಮತ್ತಷ್ಟು ಅವಮಾನ ನೋವು ಕೊಡುತ್ತಾಳೆ ಎಂದು ಯೋಚಿಸುತ್ತಾಳೆ. ಅವಳು ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಯೋಚಿಸುತ್ತಾಳೆ, ನಾನು ನನ್ನ ಅತ್ತೆಗೆ ಹೆದರಿ ಬ್ರಾಹ್ಮಣನಿಗೆ ಊಟ ಹಾಕದಿದ್ದರೆ ನಾನು ದೊಡ್ಡ ಪಾಪ ಮಾಡುತ್ತೇನೆ. ನಾನು ಗಳಿಸಿದ ಎಲ್ಲಾ ಪುಣ್ಯ ಕಳೆದು ಹೋಗುತ್ತದೆ ಎಂದು ಯೋಚಿಸಿ ಅತಿಥಿಯ ಧರ್ಮವನ್ನು ಅನುಸರಿಸಿ ಬ್ರಾಹ್ಮಣನನ್ನು ಒಳಗೆ ಆಹ್ವಾನಿಸಿ ಅವನಿಗೆ ಊಟ ಬಡಿಸುತ್ತಾಳೆ. ಅಷ್ಟರಲ್ಲಿ ತನ್ನ ಅತ್ತೆ ಬರುತ್ತಾಳೆ. ಊಟ ತಿನ್ನುತ್ತಿದ್ದ ಬಡ ಬ್ರಾಹ್ಮಣನನ್ನು ನೋಡುತ್ತಾಳೆ. ಅವಳು ತುಂಬಾ ಕೋಪಗೊಂಡು ತಕ್ಷಣ ಸುಕನ್ಯೆಯ ಮೇಲೆ ಕೂಗುತ್ತಾಳೆ, ಇಲ್ಲಿ ಯಾವುದೇ ರೀತಿಯ ಅನ್ನದಾನ ನಡೆಯುತ್ತಿಲ್ಲ, ನೀನೇನು ಮನೆಯ ಯಜಮಾನಿಯೇ, ನಿನ್ನ ಇಷ್ಟದಂಗೆ ನೀನು ಮಾಡುವುದಕ್ಕೆ ಎಂದು ಬೈಯುತ್ತಾಳೆ. ಅವಳತ್ತೆ ತಿನ್ನುತ್ತಿದ್ದ ಬ್ರಾಹ್ಮಣನ ಅನ್ನವನ್ನು ಹೊರಗೆಸೆದು, ನಾನು ಮೊದಲೇ ಹೇಳಿದ್ದೇನೆ ಅನ್ನವನ್ನು ವ್ಯರ್ಥ ಮಾಡಬಾರದು ಎಂದು, ಆದರೂ ನೀನು ಈ ಭಿಕ್ಷುಕನಿಗೆ ಊಟ ಹಾಕಿದ್ದೀಯಾ ಎಂದು ಬಾಯಿಗೆ ಬಂದ ಹಾಗೆ ಬೈಯುತ್ತಾಳೆ. ಸುಕನ್ಯಾ ಭಯದಿಂದ ಮಾತನಾಡುತ್ತಾ, ನಾನು ಅವನಿಗೆ ನನ್ನ ಪಾಲಿನ ಅನ್ನವನ್ನು ಮಾತ್ರ ಬಡಿಸಿದೆ ಎಂದು ಹೇಳುತ್ತಾಳೆ. ಬರುವ ಅತಿಥಿಗಳನ್ನು ಬರಿಗೈಯಲ್ಲಿ ಕಳುಹಿಸಬಾರದು ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಎಂದು ಹೇಳಲು ಪ್ರಯತ್ನಿಸುತ್ತಾಳೆ. ಅವನು ಭವತಿ ಭಿಕ್ಷಾಂದೇಹಿ ಎಂದು ಕೇಳಿದಾಗ ಅವನಿಗೆ ಭಿಕ್ಷೆ ನೀಡದೆ ಅವನನ್ನು ಬರಿಗೈಯಲ್ಲಿ ಕಳುಹಿಸುವುದು ಸರಿಯಲ್ಲ ಎಂದು ಅವಳು ಹೇಳುತ್ತಾಳೆ. ಆದರೆ ಸುಕನ್ಯಾಳ ಅತ್ತೆ ಅವಳು ಹೇಳುವುದನ್ನು ಒಪ್ಪುವುದಿಲ್ಲ. ಅವಳನ್ನು ಸಾಧ್ಯವಾದಷ್ಟು ಶಪಿಸುತ್ತಾಳೆ ಮತ್ತು ಹೊಡೆದು ಬಡೆದು ಮನೆಯಿಂದ ಹೊರಗೆ ಹಾಕಿ ಬಾಗಿಲನ್ನು ಹಾಕಿಕೊಳ್ಳುತ್ತಾಳೆ. ಬಹಳ ಸಮಯದವರೆಗೂ ಸುಕನ್ಯಾ ಮನೆಯ ಹೊರಗೆ ಅತ್ತೆಯನ್ನು ಬೇಡಿಕೊಳ್ಳುತ್ತಾಳೆ. ಆದರೆ ಅವಳ ಅತ್ತೆ ಸೊಸೆಯ ಒಂದು ಮಾತನ್ನು ಕೇಳುವುದಿಲ್ಲ, ಅವಳ ಬಗ್ಗೆ ಕರುಣೆ ತೋರಿಸುವುದಿಲ್ಲ. ನಂತರ ಸುಕನ್ಯಾ ತನ್ನ ತವರಿಗೆ ಹೊರಡುತ್ತಾಳೆ. ತನ್ನ ಊರಿಗೆ ಹೋಗುವ ದಾರಿಯಲ್ಲಿ ಒಂದು ದೊಡ್ಡ ಕಾಡು ಇದೆ. ಹಸಿದ ಸುಕನ್ಯಾ ಆ ಕಾಡಿನ ಹಾದಿಯಲ್ಲಿ ನಡೆಯುತ್ತಲೇ ಇರುತ್ತಾಳೆ. ಈ ಮಧ್ಯೆ ಭೀಕರ ಬಿರುಗಾಳಿ ಪ್ರಾರಂಭವಾಗುತ್ತದೆ. ಜೋರಾಗಿ ಮಳೆಯೂ ಬರುತ್ತದೆ. ಮಳೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅವಳು ಮರದ ನೆರಳಿನಲ್ಲಿ ನಿಂತಳು. ಆದರೆ ಆ ಮರದ ಕೆಳಗೆ ಒಂದು ಸಣ್ಣ ಗುಡಿಸಲು ಕೂಡ ಇತ್ತು. ಆ ಗುಡಿಸಲನ್ನು ನೋಡಿದ ಸುಕನ್ಯಾ ಒಂದು ಕ್ಷಣವೂ ಹಿಂಜರಿಯದೆ ಗುಡಿಸಲಿನೊಳಗೆ ಹೋದಳು. ಅಲ್ಲಿಗೆ ಹೋದ ನಂತರ ಆ ಬ್ರಾಹ್ಮಣನು ತನ್ನ ಮನೆಗೆ ಮೊದಲೇ ಬಂದಿದ್ದ ಭಿಕ್ಷುಕ ಎಂದು ನೋಡಿದಳು. ಅವನು ಬ್ರಾಹ್ಮಣನ ರೂಪದಲ್ಲಿ ಬಂದನು. ಅದು ಶ್ರೀ ಮಹಾವಿಷ್ಣು. ಸುಕನ್ಯಾ ಶ್ರೀ ಮಹಾವಿಷ್ಣುವಿನ ಪಾದಗಳಿಗೆ ಬಿದ್ದಳು. ಭಗವಂತ ಕೂಡ ಸುಕನ್ಯಾಳನ್ನು, ಮಗಳೇ, ಇಷ್ಟು ದೊಡ್ಡ ಕಾಡಿನಲ್ಲಿ ನೀನು ಒಬ್ಬಂಟಿಯಾಗಿ ಏನು ಮಾಡುತ್ತಿದ್ದೀಯಾ? ಅಳಬೇಡ ತಾಯಿ, ನಿನ್ನ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ. ನಿನ್ನ ಅತ್ತೆ ತುಂಬಾ ದುಷ್ಟಳು. ಅವರು ಯಾವಾಗಲೂ ನಿನ್ನನ್ನು ಬಳಲುವಂತೆ ಮಾಡುತ್ತಾರೆ. ಇದಕ್ಕೆ ಕಾರಣ ಆ ಸಣ್ಣ ವಿಷಯ, ನೀನು ಮಗನಿಗೆ ಜನ್ಮ ನೀಡಲಿಲ್ಲ ಎಂದು, ಹೆಣ್ಣು ಮಗುವಿಗೆ ಜನ್ಮ ನೀಡಿದವಳು ಎಂದು. ಆದರೆ ನೀನು ಚಿಂತಿಸಬೇಡಿ, ನಾನು ನಿಮಗೆ ಒಂದು ಕಾಗದವನ್ನು ನೀಡುತ್ತೇನೆ. ಆ ಕಾಗದದ ಮೇಲೆ ಬರೆದ ಪರಿಹಾರವನ್ನು ನೀನು ಚಾಚೂ ತಪ್ಪದೆ ಅನುಸರಿಸಿದರೆ ನಿಮಗೆ ಒಬ್ಬ ಸದ್ಗುಣಶೀಲ ಮಗ ಜನಿಸುತ್ತಾನೆ ಎಂದು ಹೇಳುತ್ತಾನೆ. ಸುಕನ್ಯಾ ಕಾಗದವನ್ನು ತೆಗೆದುಕೊಂಡು ನೋಡುತ್ತಾಳೆ. ಈ ಕಡೆ ನಾರಾಯಣ ಇದ್ದಕ್ಕಿದ್ದಂತೆ ಅಲ್ಲಿಂದ ಕಣ್ಮರೆಯಾಗಿರುತ್ತಾನೆ. ಈ ಪವಾಡವನ್ನು ನೋಡಿದ ಸುಕನ್ಯೆ ತುಂಬಾ ಸಂತೋಷಗೊಂಡಳು ಮತ್ತು ಸ್ವತಃ ಭಗವಂತ ಬ್ರಾಹ್ಮಣ ರೂಪದಲ್ಲಿ ತನ್ನ ಸಹಾಯಕ್ಕೆ ಬಂದಿದ್ದಾನೆಂದು ಅರ್ಥ ಮಾಡಿಕೊಳ್ಳುತ್ತಾಳೆ. ನಂತರ ಅವಳು ಹೊರಬಂದು ಮಳೆಯು ನಿಲ್ಲುತ್ತದೆ. ಎದುರುಗಡೆ ತನ್ನನ್ನು ಹುಡುಕುತ್ತಾ ಬಂದ ತನ್ನ ಗಂಡನಿಗೆ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತಾಳೆ. ಇದರಿಂದ ನೊಂದ ಇಬ್ಬರು ತಮ್ಮ ಮನೆಗೆ ಹೋಗದೆ ಕಾಡಿನಲ್ಲಿ ವಾಸಿಸಲು ನಿರ್ಧರಿಸುತ್ತಾರೆ. ಅಲ್ಲಿ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ ಸುಕನ್ಯೆಗೆ ಒಂದು ದಿನ ಮಗನನ್ನು ಪಡೆಯುವ ಬಗ್ಗೆ ಒಂದು ಸಣ್ಣ ಆಲೋಚನೆ ಬಂದಿತು. ನನಗೆ ಗಂಡು ಮಗುವಾಗಿದ್ದರೆ ನನ್ನ ಅತ್ತೆ ತುಂಬಾ ಗೌರವದಿಂದ ನಡೆಸಿಕೊಳ್ಳುತ್ತಿದ್ದರು ಎಂದು ಅವಳು ತನ್ನಷ್ಟಕ್ಕೆ ತಾನೇ ಯೋಚಿಸಲು ಪ್ರಾರಂಭಿಸಿದಳು. ಆಗ ವಿಷ್ಣು ಕೊಟ್ಟ ಕಾಗದವನ್ನು ತೆರೆದು ಓದಲು ಪ್ರಾರಂಭಿಸಿದಳು. ಒಬ್ಬ ಮಹಿಳೆ ಗಂಡು ಮಗುವನ್ನು ಹೊಂದಲು ಬಯಸಿದರೆ ಅವಳು ತನ್ನ ಗಂಡನ ಎಡಭಾಗಕ್ಕೆ ತಿರುಗಿ ಮಲಗಬೇಕು. ಹೀಗೆ ಮಾಡುವುದರಿಂದ ಸ್ವಲ್ಪ ಸಮಯದ ನಂತರ ಎಡಭಾಗಕ್ಕೆ ತಿರುಗಿ ಮಲಗುವುದರಿಂದ ಅವಳು ತನ್ನ ಬಲಮೂಗಿನ ಹೊಳ್ಳೆಯ ಮೂಲಕ ಉಸಿರಾಡುತ್ತಾಳೆ. ಬಲಭಾಗಕ್ಕೆ ತಿರುಗಿ ಮಲಗುವುದರಿಂದ ಅವಳು ತನ್ನ ಎಡಮೂಗಿನ ಹೊಳ್ಳೆಯ ಮೂಲಕ ಉಸಿರಾಡುತ್ತಾಳೆ. ಗಂಡು ಮಗುವನ್ನು ಬಯಸುವ ದಂಪತಿಗಳು ಸಂಭೋಗಿಸುವ ಮೊದಲು ಇದನ್ನು ಗಮನಿಸಬೇಕು. ಪುರುಷನ ಬಲಮೂಗಿನ ಹೊಳ್ಳೆಯಿಂದ ಗಾಳಿ ಹೆಚ್ಚು ಬರುತ್ತಿರುವಾಗ, ಮಹಿಳೆಯ ಎಡಮೂಗಿನ ಹೊಳ್ಳೆಯಿಂದ ಗಾಳಿ ಹೆಚ್ಚು ಬರುತ್ತಿರುವಾಗ ಆ ಸಮಯದಲ್ಲಿ ದಂಪತಿಗಳು ಗರ್ಭ ಧರಿಸಲು ಪ್ರಯತ್ನಿಸಬೇಕು. ಹೀಗೆ ಮಾಡುವುದರಿಂದ ಗಂಡು ಮಗು ಜನಿಸುತ್ತದೆ. ಇಲ್ಲದಿದ್ದರೆ ವಿರುದ್ಧ ಮೂಗಿನ ಹೊಳ್ಳೆಯಿಂದ ಉಸಿರು ಬರುತ್ತಿದ್ದರೆ ಹೆಣ್ಣು ಮಗು ಜನಿಸುವ ಸಾಧ್ಯತೆ ಇರುತ್ತದೆ. ಹಾಗೆ ಇನ್ನೂ ಕೆಲವು ವಿಷಯಗಳು ಬರೆದಿತ್ತು. ಮುಟ್ಟಿನ ಮೊದಲು 4 ದಿನಗಳ ಹೊರತಾಗಿ 5ನೇ ದಿನ ಸಂಭೋಗಿಸಿದರೆ ಹೆಣ್ಣು ಮಗು ಜನಿಸುತ್ತದೆ. 6ನೇ ದಿನ ಲೈಂಗಿಕ ಸಂಬಂಧ ಹೊಂದಿದ್ದರೆ
ಗಂಡು ಮಗು ಜನಿಸುತ್ತದೆ. 7ನೇ ದಿನ ವಿಧವೆ ಮಗಳು ಜನಿಸುತ್ತಾಳೆ. 8ನೇ ದಿನ ಸಂಯೋಗದಿಂದಾಗಿ ತುಂಬಾ ಬಲಿಷ್ಠ ಮಗಳು ಜನಿಸುತ್ತಾಳೆ. ಆದರೆ ಋತುಚಕ್ರದ ನಂತರ 9ನೇ ದಿನ ಸಂಯೋಗದಿಂದಾಗಿ ಸುಂದರ ಮಗಳು ಜನಿಸುತ್ತಾಳೆ. 10ನೇ ದಿನ ಬಹಳ ಬುದ್ಧಿವಂತ ಮತ್ತು ಕಲಿತ ಮಗ ಜನಿಸುತ್ತಾನೆ. 11ನೇ ದಿನ ಸದ್ಗುಣಶೀಲ ಮಗಳು ಜನಿಸುತ್ತಾಳೆ. 12ನೇ ದಿನ ಸದ್ಗುಣಶೀಲ ಮಗ ಜನಿಸುತ್ತಾನೆ. 13ನೇ ದಿನ ಲಕ್ಷ್ಮಿಯ ರೂಪದಲ್ಲಿ ಮಗಳು ಜನಿಸುತ್ತಾಳೆ. 14ನೇ ದಿನ ಬುದ್ಧಿವಂತ ಮತ್ತು ಬಲಿಷ್ಠ ಮಗ ಜನಿಸುತ್ತಾನೆ. ಈ ರೀತಿ ಬರೆದ ತಾಳೆಗರಿಯನ್ನು ಓದಿದ ಸುಕನ್ಯಾ ತನ್ನ ಮುಟ್ಟಿನ ಪ್ರಾರಂಭದ 14ನೇ ದಿನ ತನ್ನ ಗಂಡನೊಂದಿಗೆ ಲೈಂಗಿಕ ಸಂಬಂಧ ಹೊಂದುತ್ತಾಳೆ. ಇದರ ಕೆಲವು ದಿನಗಳ ನಂತರ ಅವಳು ಗರ್ಭಿಣಿಯಾಗುತ್ತಾಳೆ. ಒಂದು ದಿನ ಸುಕನ್ಯಳ ಪತಿ ಉರುವಲು ತರಲು ಕಾಡಿಗೆ ಹೋಗುತ್ತಾನೆ. ಸುಕನ್ಯಾ ಮನೆಯಲ್ಲಿಯೇ ಇರುತ್ತಾಳೆ. ಆ ಕ್ಷಣದಲ್ಲಿ ಒಂದು ದೊಡ್ಡ ಬಿರುಗಾಳಿ ಪ್ರಾರಂಭವಾಗುತ್ತದೆ. ಬಿರುಗಾಳಿ ಅವರು ವಾಸಿಸುತ್ತಿದ್ದ ಗುಡಿಸಲನ್ನು ಹಾಳು ಮಾಡುತ್ತದೆ. ನಂತರ ಅಲ್ಲೇ ಇದ್ದ ಪಕ್ಕದಲ್ಲಿ ಮರದ ಕೆಳಗೆ ಸುಕನ್ಯಾ ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ. ಆದರೆ ಎಷ್ಟು ಸಮಯವಾದರೂ ತನ್ನ ಗಂಡ ಮರಳಿ ಮನೆಗೆ ಬರುವುದಿಲ್ಲ. ಅಷ್ಟರಲ್ಲಿ ಇಬ್ಬರು ರಾಕ್ಷಸರು ಮರದ ಮೇಲೆ ಕುಳಿತಿರುತ್ತಾರೆ. ನೋಡಲು ತುಂಬಾ ಭಯಂಕರವಾಗಿರುತ್ತಾರೆ. ಅವರನ್ನು ನೋಡಿ ಮರದ ಬುಡದಲ್ಲಿ ಸುಕನ್ಯಾ ಅಡಗಿಕೊಳ್ಳುತ್ತಾಳೆ. ಆ ಸಮಯದಲ್ಲಿ ಅದೇ ಸನ್ಯಾಸಿ ಮರಳಿ ಅಲ್ಲಿಗೆ ಬರುತ್ತಾನೆ. ಅವಳನ್ನು ಕಾಪಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ತನ್ನ ಗಂಡ ಮರಳಿ ಬರುತ್ತಾನೆ. ಅಷ್ಟರಲ್ಲಿ ಸನ್ಯಾಸಿ ಮಾಯವಾಗುತ್ತಾನೆ. ಆದರೆ ಇದ್ದಕ್ಕಿದ್ದಂತೆ ಗುಡಿಸಲು ಇದ್ದ ಜಾಗದಲ್ಲಿ ಚಿನ್ನದ ನಾಣ್ಯಗಳು ರಾಶಿ ರಾಶಿ ಕಾಣಿಸಿಕೊಳ್ಳುತ್ತವೆ. ಆಶ್ಚರ್ಯವೆಂದು ಸುಕನ್ಯಾ ಮತ್ತು ತನ್ನ ಗಂಡ ಇಬ್ಬರು ಅದನ್ನೇ ನೋಡುತ್ತಿರುತ್ತಾರೆ. ಇಷ್ಟೆಲ್ಲ ಚಿನ್ನ ಯಾರದ್ದು ಇರಬಹುದು? ಅದನ್ನು ನಾವು ತೆಗೆದುಕೊಂಡರೆ ತುಂಬಾ ತಪ್ಪಾಗುತ್ತದೆ ಎಂದು ಹೇಳಿ ಅವರು ಅದನ್ನು ಮುಟ್ಟದೆ ಹಿಂದಿರುಗುತ್ತಾರೆ. ಅಷ್ಟರಲ್ಲಿ ಸನ್ಯಾಸಿ ಎದುರಿಗೆ ಬಂದು, ಯಾರ ಹಣೆಯಲ್ಲಿ ಏನು ಬರೆದಿರುತ್ತದೆ ಅದೇ ಆಗುತ್ತದೆ. ಯಾವ ಸಮಯಕ್ಕೆ ಏನಾಗಬೇಕು ಅದು ಆ ಭಗವಂತ ಕೊಟ್ಟೇ ಕೊಡುತ್ತಾನೆ. ಅದು ನಿಮ್ಮ ಪಾಲಿಗೆ ಸೇರಿದ್ದು. ಅದು ನಿಮಗಾಗಿ ಆ ಭಗವಂತ ನೀಡಿರುವುದು. ನೀವು ಅದನ್ನು ತೆಗೆದುಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿ ಮತ್ತು ಸಂತೋಷವಾಗಿ ಜೀವನ ಸಾಗಿಸಬಹುದು. ತೆಗೆದುಕೊಂಡು ಹೋಗು ಮಗಳೇ ಎಂದು ಸನ್ಯಾಸಿ ಹೇಳುತ್ತಾನೆ. ನಂತರ ಸುಕನ್ಯಾ ಮತ್ತು ತನ್ನ ಗಂಡ ಆ ಬಂಗಾರವನ್ನು ತೆಗೆದುಕೊಂಡು ಊರಿಗೆ ಬರುತ್ತಾರೆ. ಅಷ್ಟರಲ್ಲಿ ತುಂಬು ಗರ್ಭಿಣಿಯಾಗಿದ್ದ ಸುಕನ್ಯಾ ತನ್ನ ಅತ್ತೆಗೆ ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾಳೆ. ಆಗ ಅವಳತ್ತೆ ಆ ಬಂಗಾರದ ಆಸೆಗಾಗಿ ಸುಕನ್ಯಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾಳೆ. ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುತ್ತಾಳೆ. ನಿಜವಾಗಲೂ ಅವಳ ಅತ್ತೆಗೆ ಯಾವುದೇ ಪ್ರೀತಿ ವಿಶ್ವಾಸ ಇರುವುದಿಲ್ಲ. ಆದರೆ ಬಂಗಾರದ ಆಸೆ ದುರಾಸೆಗಾಗಿ ಅವಳನ್ನು ಪ್ರೀತಿಯಿಂದ ನೋಡುವ ರೀತಿ ನಟಿಸುತ್ತಾಳೆ. ಕೆಲವು ದಿನಗಳ ನಂತರ ಸುಕನ್ಯಾ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಇದನ್ನು ನೋಡಿದ ಅವಳ ಅತ್ತೆಗೆ ಉಸಿರುಗಟ್ಟುತ್ತದೆ. ಮಾಡಿದ ಕರ್ಮಗಳನ್ನು ಅನುಭವಿಸದೆ ತಪ್ಪಿಸಲಾಗುವುದಿಲ್ಲ. ಯಾರೇ ಆಗಲಿ, ಯಾವುದೇ ಆಗಲಿ, ಯಾವುದೇ ಕಾರಣಕ್ಕೂ ಆಗಲಿ ತಾವು ಮಾಡಿದ ಕರ್ಮಗಳನ್ನು ಅನುಭವಿಸದೇ ಇರಲು ಸಾಧ್ಯವೇ ಇಲ್ಲ. ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಅವರ ಕರ್ಮಗಳನ್ನು ತಿರುಗಿಸಿ ಅವರಿಗೆ ನೀಡುತ್ತಾನೆ. ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯದು, ಕೆಟ್ಟ ಕರ್ಮಗಳಿಗೆ ಕೆಟ್ಟದ್ದು ಅನುಭವಿಸಲೇಬೇಕು. ಹಾಗಾಗಿ ಉಸಿರಾಟದ ತೊಂದರೆಯಿಂದ ಅವರತ್ತೆ ಸಾವನ್ನಪ್ಪುತ್ತಾಳೆ. ಆ ಮಗುವಿನ ಜನನವೇ ಅತ್ತೆಯ ಸಾವಿಗೆ ನಾಂದಿಯಾಡುತ್ತದೆ. ಅದನ್ನೇ ಕರ್ಮ ಎನ್ನುವುದು. ಭಗವಂತ ಯಾವ ರೂಪದಲ್ಲಾದರೂ ಮಾಡಿದ್ದನ್ನು ಕೊಟ್ಟೇ ಕೊಡುತ್ತಾನೆ. ಕತೆ ಮುಗಿದ ನಂತರ ಶ್ರೀ ಮಹಾವಿಷ್ಣು ಹೇಳಿದರು, ಲಕ್ಷ್ಮಿ, ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಈಗ ನಿಮ್ಮ 2ನೇ ಪ್ರಶ್ನೆಗೆ ಉತ್ತರವೆಂದರೆ, ಯಾವ ಮಹಿಳೆ ಹೆಚ್ಚು ದುರಾಸೆ ಹೊಂದಿರುತ್ತಾಳೋ ಅವಳು ವಿಧವೆಯಾಗುತ್ತಾಳೆ. ಮತ್ತು ನಿಮ್ಮ 3ನೇ ಪ್ರಶ್ನೆಗೆ ಉತ್ತರವೆಂದರೆ, ಯಾವ ಮಹಿಳೆ ಸುಸಂಸ್ಕೃತಳು ಅಂತಹ ಮಹಿಳೆ ಮರಣದ ನಂತರ ಸ್ವರ್ಗಕ್ಕೆ ಹೋಗುತ್ತಾಳೆ. ಸ್ನೇಹಿತರೆ, ಈ ಕತೆ ನಮಗೆ ಒಂದು ಸತ್ಯವನ್ನು ಮತ್ತೆ ಮತ್ತೆ ನೆನಪಿಸುತ್ತದೆ. ಕರ್ಮವೇ ಭಾಗ್ಯವನ್ನು ನಿರ್ಮಿಸುತ್ತದೆ. ಯಾವ ಮಹಿಳೆ ದೌರ್ಜನ್ಯ, ದುರಾಸೆ ಮತ್ತು ದ್ವೇಷದ ಮಾರ್ಗದಲ್ಲಿ ನಡೆಯುತ್ತಾಳೋ ಅವಳು ತನ್ನ ಕೈಯಿಂದಲೇ ತನ್ನ ಸಂತೋಷವನ್ನು ಹೊತ್ತಿ ಹಾಕಿಕೊಳ್ಳುತ್ತಾಳೆ. ಆದರೆ ಯಾವ ಮಹಿಳೆ ಸಹನೆ, ಸೇವೆ, ಭಕ್ತಿ ಮತ್ತು ಸತ್ಕರ್ಮದಲ್ಲಿ ಜೀವನ ನಡೆಸುತ್ತಾಳೋ ಅವಳ ಹಿಂದೆ ಭಗವಂತ ನಿಂತಿರುತ್ತಾನೆ. ಅವಳಿಗೆ ಕಷ್ಟ ಬಂದರೂ ದೇವರ ರಕ್ಷಣೆ ಖಚಿತವಾಗಿರುತ್ತದೆ. ನಿಮಗೂ ಈ ಕತೆ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಒಂದು ಹಾರ್ಟ್ ಅನ್ನು ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ನಿಮ್ಮ ಮನೆಯವರಿಗೂ ಈ ಕತೆ ತಲುಪಲಿ ಎಂದು ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಇಂತಹ ಇನ್ನಷ್ಟು ಭಕ್ತಿಪರ ಕತೆಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಭಗವಂತ ಶ್ರೀ ಮಹಾವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು.